ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಗೊತ್ತು. ಅದೇ ರೀತಿ ನಿಮ್ಮ ಎಕ್ಸಾಮಿಗೆ ಅಂದರೆ ಬೋರ್ಡ್ ಎಕ್ಸಾಮಿಗೆ ಪ್ರಿಪ್ರೇಷನ್ನ ತುಂಬ ಚೆನ್ನಾಗಿ ಮಾಡ್ತಿರ್ತೀರಾ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಏನು ಮಾಡಿ ಎಕ್ಸಾಮಲ್ಲಿ ತುಂಬ ರಾಕಿಂಗಾಗಿ ಪರ್ಫಾರ್ಮ್ ಮಾಡಿ, ಓಕೆನಾ? ಹಾಗಾದರೆ ಇವತ್ತೇನು ಮಾಡೋಣ ಅಂತಂದರೆ, ನಾವು ನಿನ್ನೆ ಗಣಿತ ಪೇಪರು ಟಾಪರ್ ಪೇಪರ್ನ ಡಿಸ್ಕಸ್ ಮಾಡಿದ್ವಿಲ್ಲ, ಅದೇ ರೀತಿ ಇವತ್ತು ವಿಜ್ಞಾನ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಯಾವ ರೀತಿ ಬರಿಬೇಕು, ಏನು ಇಂಪಾರ್ಟೆಂಟು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ತುಂಬ ಜನರಲ್ ಆಗೇ ಹೇಳ್ತೀನಿ. ನಿನ್ನೆ ಯಾವ ರೀತಿ ಹೇಳಿದೆ ಅದರಲ್ಲಿ ಅರ್ಧ ಪಾಯಿಂಟ್ಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಜಸ್ಟ್ ಸುಮ್ಮನೆ ಸೈನ್ಸ್ ಪೇಪರ್ ಪಾಯಿಂಟ್ ಆಫ್ ವ್ಯೂಯಿಂದ ಸ್ವಲ್ಪ ವಿಷಯನ ಹೇಳ್ತೀನಿ, ಓಕೆನಾ? ನಿಮಗಿರುತ್ತೆ ತಲೆಯಲ್ಲಿ ಯಾಕಪ್ಪ ಇಷ್ಟು ನೀಟಾಗೆಲ್ಲ ಲೈಕ್ ಪ್ರೆಸೆಂಟೇಷನ್ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ, ಬಿಕಾಸ್ ನಿಮಗೆ ಗೊತ್ತಾ ಮಕ್ಕಳೇ, ಏನಾದರೂ ಒಂದು ಪ್ರೆಸೆಂಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೇಳ್ತಾರಲ್ಲ. ಇವಾಗ ಎಕ್ಸಾಂಪಲ್ ನಿಮಗೆ ನಾಲೆಜ್ ಇದೆ ಅಂತ ತೊಗೊಳ್ಳೋಣ. ಆ ನಾಲೆಜ್ ಇದೇನಾ ಇಲ್ವಾ ಅಂತ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ, ಒಂದು ಎದುರುಗಡೆ ಇರೋ ವ್ಯಕ್ತಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಗ ಅನ್ಕೋತೀವಿ, ಹೌದಪ್ಪ ಇವನು ನಾಲೆಜ್ ಇದೆ, ಅದಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ಅದಕ್ಕೆ ಈ ವಿಷಯನ ಇಷ್ಟು ಚೆನ್ನಾಗಿ ಕನ್ವೆ ಮಾಡ್ತಾನೆ ಅಂತ ಅನ್ಕೋತೀವಿ. ಅದೇ ರೀತಿ ನೀವು ಎದುರುಗಡೆ ಇವ್ಯಾಲ್ಯೂಯೇಟ್ರ್ ಹೋಗಿ ಎದುರುಗಡೆ ಅಂತೂ ಕೂರೋಕ್ಕಾಗಲ್ಲ. ಆವಾಗ ನಿಮ್ಮ ಪೇಪರ್ ಏನಂದರೆ ಅದು ಒಂಥರ ಮಿರರ್ ರಿಫ್ಲೆಕ್ಷನ್ ಇದ್ದಂಗೆ, ನಿಮ್ಮ ಎಲ್ಲ ನಾಲೆಜ್ದು ರಿಫ್ಲೆಕ್ಷನ್ ಏನಂದರೆ ನಿಮ್ಮ ಪೇಪರ್ ಇದ್ದಂಗೆ. ಅದಕ್ಕೆ ನೀವು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ವಿ ಅಂದರೆ, ಓಕೆ ಈ ಹುಡುಗ ತುಂಬ ನೀಟಾಗಿ ಬರೆದಿದ್ದಾನೆ, ಇವನಿಗೆ ಕಾನ್ಸೆಪ್ಟ್ ನೀಟಾಗಿ ಗೊತ್ತು, ಇನ್ನು ಪ್ರಾಪರಾಗಿ ಎಲ್ಲದನ್ನೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತಾರೆ. ಅದೇ ನೀವೇನಾದರೂ ನೀಟಾಗಿ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ಅವಾಗ ಅನ್ಕೋತಾರೆ, ಅವ್ನು ಅರ್ಧಂಬರ್ಧ ಕಲ್ತಿದ್ದಾನೆ, ಅವಸರದಲ್ಲಿ ಏನೋ ಕಲ್ತಿದ್ದಾನೆ, ಈ ಡಯಾಗ್ರಾಮ್ನ ಪರ್ಫೆಕ್ಟಾಗಿ ಕಲ್ತಿಲ್ಲ, ಇಲ್ಲ ಯಾರನ್ನೋ ನೋಡ್ಕೊಂಡು ಬರ್ದಿದ್ದಾನೆ, ಏನೋ ಒಂದು ಅನ್ಕೋತಾರೆ. ಅದಕ್ಕೆ ಹೇಳ್ತಾ ಇರೋದು, ನೀಟಾಗಿ ಪ್ರೆಸೆಂಟ್ ಮಾಡಿ. ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್, ಓಕೆನಾ? ಹಾಗಾದರೆ ಇವತ್ತು ಸ್ಟಾರ್ಟ್ ಮಾಡೋಣ. ಇದು ಲಾಸ್ಟ್ ಟೈಮು ಒಂದು ಹುಡುಗ ಅಥವಾ ಹುಡುಗಿ ಯಾರೋ ಇರ್ಬೋದು, ಆದರೆ ಬೋರ್ಡ್ ಕಡೆಯಿಂದ ಸಿಕ್ಕಿರೋ ಪೇಪರ್ ಇದು. ನನಗೆ 80/80 ತೊಗೊಂಡಿದ್ದಾರೆ. ನಮ್ಮ ಸ್ಟೂಡೆಂಟ್ ಕೂಡ ಒಬ್ಬಳು ಲಾಸ್ಟ್ ಟೈಮ್ ನೀವು ರಾಹುಲ್ ಸರ್ ವೀಡಿಯೋ ಮಾಡಿ ಹಾಕಿರ್ತೀರ, ನೋಡಿರ್ತೀರ. ಅಲ್ಲಿ ನಮ್ಮ ಹುಡುಗಿಗೂ ಕೂಡ ಒಬ್ಳಿಗೆ ಏನಿದೆ ಔಟ್ ಬಂದಿದೆ. ಅವಳು ಕೂಡ ತುಂಬ ಚೆನ್ನಾಗಿ ಪೇಪರ್ ಬರೆದಿದ್ದಾಳೆ ಮಕ್ಕಳೇ. ಅದೇ ರೀತಿ ನೀವು ಈ ಸತಿ ಏನು ಮಾಡಬೇಕು, 100/100 ಅಂದರೆ ಲೈಕ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ 80/80 ತೊಗೊಂಡ್ರಿ. ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ 625/625 ತೊಗೊಂಡ್ರಿ ಅಂದರೆ ಡೆಫಿನೆಟಾಗಿ ನಾವು ನಿಮ್ಮನ್ನು ಏನು ಮಾಡ್ತೀವಿ ಅಂದರೆ ಮೀಟ್ ಆಗೇ ಆಗ್ತೀವಿ ಮಕ್ಕಳೇ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಎಫರ್ಟ್ ಹಾಕಿ ಹಾರ್ಡ್ ವರ್ಕು ಮಾಡಿ, ಸ್ಮಾರ್ಟ್ ವರ್ಕು ಮಾಡಿ. ಏನು ಮಾಡಿ ಅಂದರೆ ಕರೆಕ್ಟಾಗಿ ಎಕ್ಸಾಮ್ನ ಫೋಕಸ್ ಮಾಡಿ. ಯಾಕಂದರೆ ಇನ್ನೂ ಸ್ವಲ್ಪ ದಿನವೇ ಇರೋದು ನಿಮಗೆ. ಬರ್ತಾ ಬರ್ತಾ ಏನಾಗುತ್ತೆ, ಡೇಸ್ ಕಡಿಮೆ ಆಗ್ತಾನೆ ಹೋಗುತ್ತೆ. ನಾವು ನಿಮ್ಮ ಜೊತೆಗೆ ಇದೇ ರೀತಿ ಇಂಟ್ರಾಕ್ಟಿವ್ ವೀಡಿಯೋಸ್ ಮಾಡ್ತೀವಿ. ನಿಮಗೇನಾದರೂ ಬೇರೆ ಥರ ವೀಡಿಯೋಸು ಬೇಕಾಗಿತ್ತಂದ್ರೂ ಹೇಳಿ, ಅದನ್ನು ಮಾಡೋಣ. ಅದೊಂದು ಸುಮಾರು ಜನ ಕೇಳ್ತಾ ಇದ್ರಿ ನನಗೆ, ಲೈಕ್ ಸೈನ್ಸ್ ಕೆಲವೊಂದು ಕಾನ್ಸೆಪ್ಟ್ ಅರ್ಥನೇ ಆಗಲ್ಲ, ಏನಿಲ್ಲ ಮಕ್ಕಳೇ, ನೀಟಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಸೈನ್ಸ್ ಈಸ್ ನಥಿಂಗ್ ಬಟ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಅಂದರೆ ನೀವು ಓದೋ ಪ್ರತಿಯೊಂದು ವಿಷಯನೂ ಎಲ್ಲೋ ನೀವು ಒಂದು ನೋಡಿರ್ತೀರ. ಇಲ್ಲ ಅಂತಂದರೆ ಅದು ಈ ಥರ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಕಲ್ಪನೆ ಮಾಡ್ಕೊಂಡು ನಿಮ್ಗೆ ಡೆಫಿನೆಟಾಗಿ ಅದಕ್ಕೆ ಉತ್ತರ ಸಿಗುತ್ತೆ. ಆ ಥರ ಮಾಡ್ಕೊಂಡು ಏನು ಮಾಡಿ ಅಂದರೆ ಆ ವಿಷಯನ ಓದ್ತಾ ಹೋಗಿ. ಸುಮ್ಮನೆ ಹಿಂಗೆ ಲೈನ್ ಬೈ ಲೈನ್ ಹಿಡಿದು ವಿಜ್ಞಾನ ಅಂದರೆ ಏನು ಈ ಥರ ಎಲ್ಲ ಓದೋಕ್ಕೆ ಹೋಗಬೇಡಿ. ಆ ಥರ ಓದಿದ್ರೆ ಇನ್ನೊಂದು ತಲೆಯಲ್ಲಿ ಉಳಿಯಲ್ಲ, ಓಕೆನಾ? ಹಾಗಾದರೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ನೋಡಿ, ಫಸ್ಟ್ ಇಯರ್ ಪೇಪರ್, ಓಕೆ, ಇದರಲ್ಲಿದೆ ಅಲ್ಲ, ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಭಾಗ 1 ಭೌತ ವಿಜ್ಞಾನ ಪೇಪರಲ್ಲಿ ನಿಮ್ಗೆ ಹೆಂಗೆ ಕೊಟ್ಟಿರ್ತಾರೆ ಅದೇ ರೀತಿ ಇವಾಗ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಕೊಟ್ಟಿರ್ತಾರಲ್ಲ, ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಈ ಥರ ಡಿವೈಡ್ ಎಲ್ಲ ಮಾಡಿರ್ತಾರಲ್ಲ, ಆ ಥರ ನೀಟಾಗಿ ಡಿವೈಡ್ ಮಾಡಿ. ಯಾವುದು ಈಗ ಭೌತ ವಿಜ್ಞಾನ ಫಸ್ಟ್ ಕೇಳಿದ್ದಾರೆ, ಅದನ್ನು ಫಸ್ಟ್ ಬರೀರಿ. ಅಲ್ಲಿ ಏನು ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ನೀಟಾಗಿ ಆ ಥರನೇ ಬರೀರಿ. ಅದಾದಮೇಲೆ ನಾನು ನಿನ್ನೆನೂ ಅಂದರೆ ಮ್ಯಾಥ್ಸ್ ಪೇಪರಲ್ಲಿ ಹೇಳಿದ್ದೆ, ಒಂದ್ಸತಿ ಬೇಕಾದ್ರೆ ಅಲ್ಲೂ ಹೋಗಿ ನೋಡಿ ಆ ಪೇಪರ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಏನಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿರುತ್ತಲ್ಲ, ಆಪ್ಷನ್ನು ಮತ್ತು ಜೊತೆಗೆ ಉತ್ತರನೂ ಬರೀರಿ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ಬರೀ ಆಪ್ಷನ್ ಬರೆದು ಉತ್ತರ ಬರ್ದಿಲ್ಲ ಅಂದರೆ ಏನೇ ಹುಡುಗ ಬರ್ದಿದ್ದಾನೆ, ಎಷ್ಟು ಟೈಮ್ ಇರಲಿಕ್ಕಿಲ್ವಾ ಅಂತಲೂ ಅನ್ಕೋತಾರೆ. ಬರೀ ಉತ್ತರ ಬರಿಬೇಕಾದ್ರೆ ಅವಸರದಲ್ಲಿ ಏನಾದರೂ ಮಾಡೋಕ್ಕೆ ಹೋಗಿ, ಎಕ್ಸಾಂಪಲಿಗೆ 90 ಡಿಗ್ರಿ ಅಂತ ಇದೆ, 90 ಡಿಗ್ರಿ ಅಂತ ಬರೆಯೋಪದಲ್ಲಿ ಅವಸರದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ಅವಾಗೇನಾಗಿರುತ್ತೆ, ಅಕಸ್ಮಾತ್ ಇಲ್ಲೇನಿರುತ್ತೆ ಆಪ್ಷನ್ ಇರುತ್ತೆ, ಆಪ್ಷನ್ ಬೇಸಿಸ್ ಮೇಲೆ ಓಕೆ ಹುಡುಗ ಇದನ್ನು ಬರೆಯೋಕ್ಕೆ ಹೋಗಿದ್ದಾನೆ, ಬೈ ಮಿಸ್ಸಾಗಿ ಏನೋ ತಪ್ಪು ಬರ್ದಿದ್ದಾನೆ ಅಂತ ಅನಿಸುತ್ತೆ. ಅವಾಗೇನು ಮಾಡುತ್ತೆ, ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಏನು ಮಾಡಿ ಆಪ್ಷನ್ನು ಬರೀರಿ, ಆಮೇಲೆ ಉತ್ತರನೂ ಬರೀರಿ ಮಕ್ಕಳೇ, ಓಕೆ ಅಲ್ವಾ? ಅದೇ ರೀತಿ 1 ಮಾರ್ಕ್ಸ್ ಕ್ವಶನ್ನು, 1 ಮಾರ್ಕ್ಸ್ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, ರೋಧಕ ಅಂತ ಕೇಳಿದ್ದಾರೆ. ಅಲ್ಲಿ ಎಷ್ಟು ನೀಟಾಗಿ ಹುಡುಗ ಬರೆದಿದ್ದಾನೆ ಅಂದರೆ, ಫಸ್ಟು ಇದನ್ನು ಬರೆದ್ಬಿಟ್ಟು ಆಮೇಲೆ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಬರೆದಿದ್ದಾನೆ. ಎರಡು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸುಮ್ಮನೆ ಹಾಗೆ ನೀವು ಒಂದು ಲೈನ್ನ ಹಿಂಗೆ ಮಾಡಿ ಹಿಂಗೆ ಬರೆದ್ರೆ ಇದೇನೋ ಅಂತ ಅಂತಾರೆ. ಅಕಸ್ಮಾತ್ ಬಿಟ್ಟ ಸ್ಥಳ ಏನಾದ್ರು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೂ ಅಷ್ಟೇ ನೀವು ಆ ಇಡೀ ಬಿಟ್ಟ ಸ್ಥಳನ ಬರೆದು ಯಾವುದು ಉತ್ತರ ಇರುತ್ತಲ್ಲ ಆ ಉತ್ತರನ ಮಾತ್ರ ಏನು ಮಾಡಿ ಅಂಡರ್ಲೈನ್ ಮಾಡಿದ್ರೆ ಓಕೆ ಹುಡುಗ ಕರೆಕ್ಟಾಗಿ ಬರೆದಿದ್ದಾನೆ ಅಂತ. ಯಾಕಂದರೆ ಅಲ್ಲೇ ಕ್ವಶನ್ ಇರುತ್ತೆ, ಅಲ್ಲ ಆನ್ಸರ್ ಇರುತ್ತೆ, ಅವರಿಗೆ ಓಕೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದೆ ಅಂತ ಅನ್ಕೋತಾರೆ, ಓಕೆನಾ? ಹಾಗಾದರೆ ಅದನ್ನು ಕರೆಕ್ಟಾಗಿ ಬರೀರಿ. ಮತ್ತು ಇನ್ನೊಂದೇನೆಂದರೆ ಮೋಸ್ಟ್ ಏನು ಮಾಡ್ತಾರೆ ಸೈನ್ಸಲ್ಲಿ, ಡೆಫಿನಿಷನ್ಸ್ನ ಕೇಳ್ತಾರೆ ಮಕ್ಕಳೇ. ಡೆಫಿನಿಷನ್ಸ್ ಓನಾಗೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಡೆಫಿನಿಷನ್ಸ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಾಹೆಟ್ ಮಾಡೋಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಂಡು ಆ ಲೈನ್ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಅದನ್ನೇ ಹೋಗಿ ಬರೀರಿ. ಯಾಕಂದರೆ
ನಿಮಗೆ ನಾವು ಏನೇ ಹೇಳಿದ್ರು ಟೆಕ್ಸ್ಟ್ ಬುಕ್ ಈಸ್ ಲೈಕ್ ಮಾಸ್ಟರ್ ಮೈಂಡ್ ಇದ್ದಂಗೆ. ಅದನ್ನೇ ಇವ್ಯಾಲ್ಯುವೇಟರ್ ಕೂಡ ಪ್ರಿಫರ್ ಮಾಡೋದು. ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಏನೇ ಟೀಚರ್ಸ್ ಯಾವರೇ ಬಂದರೂ ಕರೆಕ್ಷನ್ಗೆ ಅದನ್ನೇ ರೆಫರ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಓನ್ ಸೆಂಟೆನ್ಸಸ್ ಬರೆಯೋದಕ್ಕಿಂತ, ಓನ್ ಸೆಂಟೆನ್ಸ್ ಬರಿಬೇಕಾದ್ರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಬರಿಬೇಡಿ ಅನ್ನೋದಕ್ಕಿಂತ ಏನಾಗುತ್ತೆ, ಬರಿಬೇಕಾದ್ರೆ ಸ್ವಲ್ಪ ಅಕ್ಷರ ಆ ಕಡೆ ವ್ಯತ್ಯಾಸ ಆಯಿತು ಅಂದರೆ ಅಲ್ಲಿ ಅರ್ಥನೇ ಬೇರೆ ಆಗೋಗುತ್ತೆ. ಅದಕ್ಕೆ ಆದಷ್ಟು ಏನು ಮಾಡಿರಿ ಅಂದರೆ ಡೆಫಿನಿಷನ್ಸ್ ಏನಿರುತ್ತಲ್ಲ ಅದನ್ನು ಇದ್ದ ಹಾಗೆ ಬರೀರಿ. ಬುಕ್ಕಲ್ಲಿ ಏನಿರುತ್ತಲ್ಲ ಅದೇ ಥರನೇ ಬರೆಯೋಕ್ಕೆ ಟ್ರೈ ಮಾಡಿ. ಓಕೆನಾ? ಹಾಗೆ ಅದೇ ಥರ ಇಲ್ಲಿ ನೋಡಿ ಬರೆದಿದ್ದಾರೆ. ಅದೇ ರೀತಿ ನೆಕ್ಸ್ಟು ಯಾವುದಾದ್ರೂ ಈ ಡೆಫಿನಿಷನ್ ಏನದು ಹೇಳ್ದಾನೆ, ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳದಲ್ಲೂ ಹಾಗೆ ಹಿಂಗೆ ಬರೆದು ಯಾವ ಉತ್ತರ ಇರುತ್ತಲ್ಲ ಅದನ್ನು ಏನು ಮಾಡಿ ಅಂಡರ್ಲೈನ್ ಮಾಡಿ. ಅವಾಗ ಏನಾಗುತ್ತೆ, ಓಕೆ ಈ ಹುಡುಗಂಗೆ ವಿಷಯ ಗೊತ್ತು ಅಂತಂದು ತಿಳ್ಕೊತಾರೆ. ಅರ್ಥ ಆಯ್ತಲ್ವ ನಿಮಗೆ? ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ 2 ಅಂಕ ಪ್ರಶ್ನೆಗಳಿರಬೇಕು. ಇವು 2 ಅಂಕ ಪ್ರಶ್ನೆಗಳಲ್ಲೂ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮಕ್ಕಳೇ ಇಲ್ಲಿ ನೋಡಿ, ಇವಾಗ ಏನು ಕೇಳಿರ್ತಾರೆ, ಮೋಸ್ಟ್ ಸೈನ್ಸಲ್ಲಿ ಕೇಳ್ತಾರೆ ಏನಂತಂದರೆ ಯಾವುದಾದ್ರೂ 2 ವಿಷಯನ ಕೊಟ್ಟು ಇಲ್ಲಿ ಕೇಳಿದ್ದಾರೆ. ಇವಾಗ ಏನು ಸಮೀಪ ದೃಷ್ಟಿ ಅಂದ್ರೇನು, ದೂರದೃಷ್ಟಿ ಏನು, ಅದರದ್ದು ಏನು ಒಳ್ಳೇದು ಏನು ಕೆಟ್ಟದ್ದೇನು ಅದನ್ನೆಲ್ಲ ಕೇಳಿರ್ತಾರೆ. ಅದನ್ನು ಹೇಳಬೇಕಾದ್ರೆ 2 ಮಾರ್ಕ್ಸಿಗೆ ಕೇಳಿರ್ತಾರೆ ಅಂದ ತಕ್ಷಣ 2 ಬರೀ ಮಕ್ಕಳೇ. ಆದಷ್ಟು ಏನು ಮಾಡಿರಿ 4ಕ್ಕಿಂತ ಜಾಸ್ತಿ ಬರೋಕ್ಕೆ ಟ್ರೈ ಮಾಡಿ. ಕೆಲವೊಂದು ಸತಿ ಏನಾಗಿರುತ್ತೆ ಬರೀ 3 ಅಥವಾ ಆ ಥರ ಇತ್ತು ಅಂದರೆ ಓಕೆ, ಎಷ್ಟಿರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ಬರೀರಿ. ಇಲ್ಲ ಅಂದರೆ ಜಾಸ್ತಿ ಬರೀರಿ, 4ಕ್ಕಿಂತ ಜಾಸ್ತಿ ಬರೀ. ಅವಾಗ ಏನಾಗುತ್ತೆ, ಪ್ರತಿಯೊಂದಕ್ಕೂ ಅರ್ಧ ಮಾರ್ಕ್ಸ್ ಥರ ಕೊಟ್ಟರು ನಿಮಗೆ ಪಕ್ಕ ಏನಾಗುತ್ತೆ 2 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಜಾಸ್ತಿ ಏನು ಮಾಡಿಬಿಡಿ, ಬರೀ 2 ಪಾಯಿಂಟ್ ಎಲ್ಲ ಬರಿಬೇಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ 4 ಪಾಯಿಂಟ್ಸ್ ಬರೆದಿದ್ದಾರೆ, 1 2 3 4. ಅದೇ ರೀತಿ ಇಲ್ಲಿ ಏನು ಬರೆದಿರ್ತೀರಲ್ಲ, ಈಗ ಎಕ್ಸಾಂಪಲ್ ಫಸ್ಟ್ನೇದ್ದು ನೀವೇನಾದರೂ ಡೆಫಿನಿಷನ್ ಬರೆದಿದ್ರಿ ಈ ಕಡೆ ಅಂದರೆ ಈ ಕಡೆನೇ ಏನು ಮಾಡಬೇಕು, ಡೆಫಿನಿಷನ್ನೇ ಬರಿಬೇಕು. ಅರ್ಥ ಆಯ್ತಲ್ವಾ? ಅದೇ ರೀತಿ ಈಗ ನೆಕ್ಸ್ಟ್ ಒನ್ ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಅಂತ ಹೇಳಿದ್ದಾರೆ. ಇಲ್ಲಿ ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿರುವುದು. 2 ಕಾನ್ಸೆಪ್ಟು ಒಂದೇ, ಕಣ್ಣುಗುಡ್ಡೆ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅಲ್ಲೇನಾಗಿರುತ್ತೆ ಇಲ್ಲೇನಾಗಿರುತ್ತೆ. ಈ ಕಡೆ ಯಾವ ಪಾಯಿಂಟ್ನ ಬರೀತಿರ್ತೀರ ಅದೇ ಪಾಯಿಂಟ್ನ ಈ ಕಡೆ ಅದ್ರ ಸಮಾನವಾಗಿ ಬರಿಬೇಕು. ಈಗ ನೋಡಿ ಈ ಲೈನ್ ಬರಿಬೇಕಾದ್ರೆ ಇಲ್ಲಿಗೆ ಎಕ್ಸ್ಟ್ರಾ ಆಯ್ತಲ್ವಾ, ಅವಾಗ ಇಲ್ಲಿ ಸ್ಟಾರ್ಟ್ ಮಾಡಿಬಿಡಿ, ಆ ಲೈನ ಬಿಟ್ಬಿಡಿ. ಈ ಪಾಯಿಂಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಆ ಪಾಯಿಂಟ್ನ ಅಲ್ಲೇ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ಓಕೆ ನೀಟಾಗಿ ಅವ್ರು ಇವ್ಯಾಲ್ಯೂಯೇಟ್ ಮಾಡೋ ಈ ಪಾಯಿಂಟ್. ಅದಕ್ಕೆ ಹೇಳೋದು 2 ಮಧ್ಯೆ ವಿಭಿನ್ನಗಳನ್ನು ಬರೀರಿ ಅಂತ ಏನಕ್ಕೆ ಕೇಳಿರ್ತಾರೆ ಅಂದರೆ ಎಷ್ಟು ಕಾನ್ಸೆಪ್ಟ್ ಗೊತ್ತಿದೆ. ಈಗ ಒಂದು ವ್ಯಕ್ತಿನ ನಿಂದ್ರಿಸಿ 2 ವ್ಯಕ್ತಿನ ಏನಾದರೂ ನಿಂದ್ರಿಸಿ ಒಂದಿಷ್ಟು ಗುಣಗಳನ್ನು ಎಕ್ಸ್ಪ್ಲೈನ್ ಮಾಡಿರಂದಾಗ ಏನು ಹೇಳ್ತಾರೆ, ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ಹೇಳ್ತಾರಲ್ಲ, ಒಂದೇ ಗುಣನೇ ಆದರೆ 2 ವ್ಯಕ್ತಿಯ ಮೇಲೆ ಹೆಂಗೆ ಹೇಳ್ತೀವಲ್ಲ ಅದೇ ರೀತಿ ಇದು ಕೂಡ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿ. ಇದೇ ರೀತಿ ಮೇಲ್ಗಡೆ ಇಲ್ಲೊಂದು ಕ್ವಶನ್ ಇದೆ, ಏನದು ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು ಅಂತ ಹೇಳಿದ್ದಾರೆ. ನಾವು ಉಪಕರಣಗಳಲ್ಲಿ ಏನೇನು ಬಳಸ್ತೀವಿ ಆ ವಸ್ತುಗಳನ್ನು ಬರಿಬೇಕು. ವಸ್ತುಗಳಲ್ಲೂ ಪಾಯಿಂಟ್ ನೋಡಿ, ಪ್ರಯೋಗ ಏನು ಮಾಡ್ತಾ ಇದ್ದೀವಿ, ಎಷ್ಟು ಪಾಯಿಂಟ್ ಬರೆದಿದ್ದಾರೆ, 1 2 3 4 ಹೇಳಿದ್ನಲ್ವ, 4 ಪಾಯಿಂಟ್ಸ್ ಬರೀರಿ ಅಂತ. ಯಾಕಂದರೆ ಪ್ರತಿ ಕಡೆ ಹಾಫ್ ಮಾರ್ಕ್ ಕೊಟ್ಟರೆ ಅಂದರೆ ನಿಮಗೇನಾಗುತ್ತೆ, ಇಲ್ಲಿ 2 ಮಾರ್ಕ್ಸ್ ಬರುತ್ತೆ, ಹೌದಲ್ವಾ? ಅದೇ ರೀತಿ ಅಲ್ಲಿ ಯಾವುದಾದ್ರೂ ಒಂದು ಚಿತ್ರ ಹಾಕಲೇಬೇಕಾಗಿತ್ತು ಅಂದರೆ ಆ ಚಿತ್ರನ ಮರಿಬೇಡಿ ಮಕ್ಕಳೇ, ಡೆಫಿನೆಟಾಗಿ ಹಾಕಿ. ಯಾಕೆ ಅಂದರೆ ಅದು ತುಂಬಾ ಇಂಪಾರ್ಟೆಂಟ್. ನೀವೇನೇ ಬರೆದು ಅಲ್ಲೇನೋ ಹಾಕೇ ಇಲ್ಲ ಅಂದರೆ ಈ ಹುಡುಗ ಏನು ಇಮ್ಯಾಜಿನ್ ಮಾಡಿ ಬರೆದಿದ್ದಾನಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು ನೀಟಾಗಿ ಏನು ಮಾಡಿ, ನೀವೇನು ಇಮ್ಯಾಜಿನ್ ಮಾಡ್ತಾಯಿದ್ರೆ ನಿಮ್ಮ ತಲೆಯಲ್ಲಿ ಏನು ಚಿತ್ರನ ಬಿಡಿಸ್ಕೊತಾರೆ ಆ ಚಿತ್ರನ ನೀಟಾಗಿ ಪೇಪರ್ ಮೇಲೆ ಬಿಡಿಸ್ಬಿಟ್ಟು ಏನು ಮಾಡಿ ಬರೀರಿ. ಅವಾಗ ಏನಾಗುತ್ತೆ, ಓಕೆ ಹುಡುಗಂಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಪ್ಪ, ಅದಕ್ಕೆ ನೀಟಾಗಿ ಬರೆದಿದ್ದಾನೆ ಅಂತ ಅನ್ಕೋತಾರೆ. ಅರ್ಥ ಆಯ್ತಲ್ವಾ? ಈ ಪಾಯಿಂಟ್ಸ್ನ ಬರೆಯೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಆಯಿತಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ನೋಡಿ, ಯಾವುದಿದು ಲೈಟ್ ಬಗ್ಗೆ ಏನೋ ಕೇಳಿದ್ದಾರೆ, ಹೌದಾ? ಬೆಳಕು ಆ ಪಾಠದಲ್ಲಿ ಕೇಳಿದ್ದಾರೆ. ಇದನ್ನು ನೋಡಿ ಎಷ್ಟು ನೀಟಾಗಿ ಎಲ್ಲ ಬರೆದಿದ್ದಾರೆ. 2F P F2 ಇದೆಲ್ಲ ಬರೆದು 2F1 ಅಂದ್ರೇನು, 2F2 ಅಂದರೆ ಏನು ಅದನ್ನೆಲ್ಲ ಬರೆದಿದ್ದಾರೆ. P ಅಂದ್ರೇನು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಯಾವ ಒಂದು ಇದನ್ನು ಯೂಸ್ ಮಾಡಿದ್ದಾರೆ ಅಂತ ಬರೆದಿರ್ತಾರೆ. ಇಲ್ಲಿ ನೆಕ್ಸ್ಟು ಯಾವ ಸ್ಥಾನದಲ್ಲಿದ್ದಾಗ ಏನು ಸಿಕ್ತು ಅನ್ನೋದು ಬರೆದಿದ್ದಾರೆ. ಎಷ್ಟು ನೀಟಾಗಿ ಟೇಬಲ್ ಹಾಕಿ ಬರೆದಿದ್ದಾರಲ್ವ. ಅದೇ ರೀತಿ ಈ ಪ್ರಶ್ನೆ ಈ ಪೇಜಲ್ಲಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಜಾಗ ಉಳಿದ್ರೂ ಕೂಡ ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಹೊಸ ಪೇಜಲ್ಲಿ ಏನು ಮಾಡಿದ್ದಾರೆ, ಹೊಸನ ಸ್ಟಾರ್ಟ್ ಮಾಡಿದ್ದಾರೆ. ಹೌದಾ? ಆ ಉತ್ತರ ಇಲ್ಲಿ ಹಿಡಿಸಲ್ಲ ಅಂತ ನಿಮ್ಗೆ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಹೊಸ ಪೇಜಿಗೆ ಹೋಗ್ಬಿಡಿ. ಯಾಕಂದರೆ ಪೇಜಸ್ ಹೆಂಗಿದ್ರು ತುಂಬ ಜಾಸ್ತಿ ಇರುತ್ತೆ ಮಕ್ಕಳೇ, ತುಂಬ ಕಂಜೆಸ್ಟೆಡಾಗಿ ಬರೆಯೋಕ್ಕೆ ಹೋಗ್ಬಿಡಿ. ಹತ್ತತ್ತಲ್ಲಿ ಅಲ್ಲೆಲ್ಲ ಸಿಗಿಸಿ ಎಲ್ಲ ಬರೆಯೋಕ್ಕೆ ಹೋಗ್ಬಿಡಿ. ಮತ್ತು ಏನು ಮಾಡಿ, ಸ್ವಲ್ಪ ದೊಡ್ಡದಾಗಿ ಬರೀರಿ, ಅಕ್ಷರನ ನೀಟಾಗಿ ಕಾಣಿಸುತ್ತೆ. ತುಂಬ ಚಿಕ್ಕದಾಗೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತದೆ. ಇಲ್ಲೂ ಕೂಡ ಅಷ್ಟೇ, ಏನದು 4 ಪಾಯಿಂಟ್ನ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಲ್ವಾ. 3 ಮಾರ್ಕ್ಸ್ದ್ರಲ್ಲೂ ಅಷ್ಟೇ. ಕೆಲವೊಂದು ಸತಿ ಏನು ಮಾಡ್ತಾರೆ, 2 ಯಾವುದಾದ್ರೂ ವಿಷಯದ ಬಗ್ಗೆ ಕೊಟ್ಬಿಟ್ಟು 3 ಮಾರ್ಕ್ಸ್ ಬರ್ರಿ, ಅದರಲ್ಲಿ 4 ಪಾಯಿಂಟ್ಸ್ ಇದರಲ್ಲಿ 4 ಪಾಯಿಂಟ್ಸ್ ಬರೀ, ಇಲ್ಲ ಅದರಲ್ಲಿ 5 ಪಾಯಿಂಟ್ಸ್ ಇದರಲ್ಲಿ 5 ಪಾಯಿಂಟ್ಸ್ ಬರೀ, ಡೆಫಿನೆಟಾಗಿ ಏನು ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿಗೆ ಏನಾಯಿತು ಅಂದರೆ ನೀಟಾಗಿ ಎಲ್ಲದು 3 ಮಾರ್ಕ್ಸಿನ ಕ್ವಶನ್ಸ್ನ ಅದನ್ನೆಲ್ಲ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಇಲ್ಲಿ
1 2 3 4 ಪಾಯಿಂಟು ABC. ಅದು ಕೂಡ ಇನ್ನೊಂದು ಇಂಪಾರ್ಟೆಂಟ್ ಮಕ್ಕಳು ಏನಂದರೆ ಸೈನ್ಸಲ್ಲಿ ಆಲ್ಮೋಸ್ಟ್ ಏನು ಮಾಡುತ್ತೆ ABC ಅಂತ ಹಿಂಗೆ ಭಾಗ ಮಾಡಿರ್ತಾರೆ. ನೀವು ಅವಸರದಲ್ಲಿ ಏನು ಮಾಡ್ಬಿಡ್ತೀರ, ನಾನು ಎಲ್ಲ ಬರೆದಿದ್ದೀನಿ ಅಂದ್ಕೊಂಡು ಬರೆದಿರ್ತೀರ, BCನ ಮರ್ತುಬಿಟ್ಟಿರ್ತಾರೆ, ಇಲ್ಲ AC ಬರೆದ್ಬಿಟ್ಟು Bನ ಮರ್ತಿರ್ತಾರೆ. ಅದಕ್ಕೆ ಅವಸರ ಮಾಡೋಕ್ಕೆ ಹೋಗ್ಬಿಡಿ, ನೀಟಾಗಿ ಓಕೆ 12A ಅಂತ ಇತ್ತಾ 12A 12B 12C ಅಂತ ನೀಟಾಗಿ ಡಿವೈಡ್ ಮಾಡ್ಕೊಂಡು ಏನು ಮಾಡಿ ಅಂದರೆ ಕರೆಕ್ಟಾಗಿ ಬರೀರಿ ಅದನ್ನ. ಅರ್ಥ ಆಯ್ತಾ? ಅಲ್ಲಿಗೆ ಏನಾಗುತ್ತೆ, ಓಕೆ ಹುಡ್ಗಂಗೆಲ್ಲ ವಿಷಯ ಗೊತ್ತು, ನೀಟಾಗಿ ಬರೆದಿದ್ದಾನೆ ಅಂತ ಅನ್ಕೋತಾರೆ. ಆಯಿತಾ? ನೆಕ್ಸ್ಟ್ ಹೋಗೋಣ. ಇಲ್ಲಿ 3 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಏನದು ಫಸ್ಟು ಏನು ಯಾವ್ದಾದ್ರು ಒಂದು ಲೆಕ್ಕ ಕೊಟ್ಟರು ಅಂದರೆ ಏನು ಮಾಡ್ಬೇಕು ಹೇಳಿ, ನೀಟಾಗಿ ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ಬರ್ಕೋಬೇಕು. ಹೌದಾ? ಅದಾದಮೇಲೆ ಏನು ಕಂಡು ಹಿಡಿಬೇಕು ನೋಡಿ ಅದನ್ನೇ ಹೇಳಿರ್ತಾರಲ್ಲ ಅದನ್ನು ಬರ್ಕೋಬೇಕು. ಅದಾದಮೇಲೆ ಸೂತ್ರ, ಹೌದಾ, ಸೂತ್ರನ ಬರೆದು ಅದು ಸೂತ್ರದ ಒಳಗಡೆ ಕೊಟ್ಟಿರೋಂಥ ಇದು ವ್ಯಾಲ್ಯೂಸ್ ಏನಿರುತ್ತಲ್ಲ ಅದನ್ನು ಅದ್ರ ಒಳಗಡೆ ಹಾಕಿ ಫೈನಲ್ ಒಂದು ಆನ್ಸರ್ ಬರುತ್ತೆ. ಹೌದಾ? ಅದಾದಮೇಲೆ ಮತ್ತೆ ಇನ್ನೊಂದು ಯಾವ್ದಾದ್ರು ಬೇರೆ ಸೂತ್ರ ಇತ್ತು ಅದ್ರೊಳಗೆ ಹಾಕಬೇಕು. ನೀಟಾಗಿ ಹಿಂಗೆ ಮಾಡಿದಾಗ ನಿಮ್ಗೆ ಮತ್ತೊಂದು ಉತ್ತರ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಮಕ್ಕಳೇ, ಎಲ್ಲ ಬರೀತೀರ, ಲಾಸ್ಟ್ ಫೈನಲ್ ಆನ್ಸರ್ ಬರೀಬೇಕಾದ್ರೆ ಮಾಪಕಗಳನ್ನು ಮರೆತು ಬಿಟ್ಟಿರ್ತೀರ ನೀವು. ಇಲ್ಲಿ ನೋಡಿ, ಇಲ್ಲಿ ಬರೀತಾರಲ್ಲ ಸೆಂಟಿಮೀಟರ್ ಅಂತ, ಈ ಥರ ಮಾಪಕಗಳನ್ನು ಏನು ಮಾಡಿಬಿಡ್ತೀರ, ಮರೆತು ಬಿಡ್ತಾರೆ. ಅದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಅದು ಕೂಡ ಏನಂದ್ರೆ ತುಂಬಾ ಇಂಪಾರ್ಟೆಂಟು. ನೀಟಾಗಿ ಏನು ಮಾಡಿ ಅದನ್ನು ಬರೀರಿ. ಓಕೆನಾ? ಅದಾದಮೇಲೆ ಲಾಸ್ಟಿಗೇನು ಅದ್ರ ಉತ್ತರ ಏನು ಕೇಳಿರ್ತಾರಲ್ಲ ಅದನ್ನು ಆದರೆ ಒಂದು ಲೈನಲ್ಲೋ ಅಥವಾ 1-2 ಲೈನಲ್ಲೋ ಪಾಯಿಂಟ್ಸಲ್ಲೋ ಏನು ಮಾಡಿ ಬರೆದು ಅದಕ್ಕೆ ಏನು ಮಾಡಿ ಅಂದರೆ ಮುಕ್ತಾಯನ ಕೊಡಿ. ಆಯಿತಾ? ಅದನ್ನು ಮಾಡಿದಾಗ ಓಕೆ ಎಷ್ಟು ನೀಟಾಗಿ ಬರೆದಿದ್ದಾರಪ್ಪ ಅಂತ ಅನಿಸುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಸ್ಟ್ ಏನು ಮಾಡಿದ್ರು ಬೌದ್ಧ ವಿಜ್ಞಾನ. ಈಗ ನೋಡಿ ರಾಸಾಯನಿಕ ಬರೆದಿದ್ದಾರೆ, ಪಾರ್ಟ್ B ಅಂತ ಹಾಕಿ ಎಷ್ಟು ನೀಟಾಗಿ ಇಲ್ಲೂ ಬರೆದಿದ್ದಾರೆ. ಏನದು ಫಸ್ಟ್ ಆಪ್ಷನ್ ಬರೆದಿದ್ದಾರೆ, ಆಮೇಲೆ ಅದ್ರ ಉತ್ತರನೂ ಬರೆದಿದ್ದಾರೆ. ಇಲ್ಲಿ ಆಪ್ಷನ್ ಬರೆದು ಆಮೇಲೆ ಉತ್ತರ ಬರೆದಿದ್ದಾರೆ. 1 ಅಂಕದ ಪ್ರಶ್ನೆಯೂ ನೋಡಿ ಎಷ್ಟು ನೀಟಾಗಿ ಕಬ್ಬಿಣದ ಸಾಂಕ್ರಾಮಿಕ ತಡೆಗಟ್ಟಲು ಕ್ರಮಗಳು ಏನೇನು ಮಾಡ್ಬೋದು ಅನ್ನೋದನ್ನ 4 ಪಾಯಿಂಟ್ಸ್ ಅಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಆ ಥರ ನೀಟಾಗಿ ಬರೀರಿ. ನೆಕ್ಸ್ಟ್ ಇದೇ ರೀತಿ ಡಯಾಗ್ರಾಮ್ಸ್ ಬರಿಬೇಕಾದ್ರೂ ಅಷ್ಟೇ ಮಕ್ಕಳೇ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಡಯಾಗ್ರಾಮ್ ಕೇಳಿದ್ರು ಅಂದರೆ ಫಸ್ಟು ನೀಟಾಗಿ ಡಯಾಗ್ರಾಮ್ನ ಬಿಡಿಸಿ ಅದಾದಮೇಲೆ ಕೆಳಗಡೆ ಏನು ಮಾಡಿದ್ರು ಪಾಯಿಂಟಲ್ಲಿ ಏನು ಮಾಡಿ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಇವಾಗ ಏನು ಮಾಡ್ತಾರೆ, ಕೆಲವೊಬ್ರು ಕತೆ ಬರ್ದಂಗೆ ಬರೀತೀರ, ಆ ಥರ ಬರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕತೆ ಬರ್ದಂಗೆ ಬರೆದ್ರೆ ಓದೋಕ್ಕೆ ಮನಸ್ಸಾಗಲ್ಲ. ನೀಟಾಗಿ ಒಂದು ಪಾಯಿಂಟ್ ಹಾಕಿ, ಈಗ ಇದೇ ಚಿತ್ರಣ ತೊಗೊಂಡ್ರೆ ಓಕೆ ಇಲ್ಲಿಂದ ಇಲ್ಲಿವರೆಗೂ ಕರೆಂಟ್ ಹೋಗ್ತಾ ಇದೆ, ಇದರೊಳಗಡೆ ಈ ಸೊಲ್ಯೂಷನ್ ಇದೆ, ಏನೇನು ಹಾಕಿದ್ದೀವಿ, ಆ ಕಡೆ ಯಾವುದಿದೆ ಪ್ಲೇಟ್, ಈ ಕಡೆ ಯಾವುದಿದೆ, ಅದನ್ನೆಲ್ಲ ನೀಟಾಗಿ ನೀವು ಒಂದೊಂದು ಪಾಯಿಂಟಲ್ಲಿ ಹಾಕಿ ಯಾವ ಕಡೆಯಿಂದ ಯಾವ ಕಡೆ ಕರೆಂಟ್ ಹೋಗ್ತಾ ಇದೆ ನೀಟಾಗಿ ಬರೆದಿ ಅಂದರೆ ಓಕೆ ಪಾಯಿಂಟ್ ಪ್ರಕಾರ ಇರುತ್ತೆ, ನೀಟಾಗಿ ಓದೋಕ್ಕೆ ಮನಸ್ಸಾಗುತ್ತೆ. ಇವಾಗ ನೀವೇನೇ ಟೆಕ್ಸ್ಟ್ ಬುಕ್ಕು ಸುಮ್ಮನೆ ಉದ್ದಕ್ಕಿದ್ರೆ ಓದೋಕ್ಕೆ ಬೇಜಾರು ಮಾಡ್ಕೋತೀರ. ಹೌದಾ? ಅದೇ ಪಾಯಿಂಟ್ ಇದ್ದರೆ ಸ್ವಲ್ಪ ಇದೆ ಅಂತ ಓದ್ತಿರಲ್ಲ, ಅದಕ್ಕೆ ಆ ಥರ ಮನಸ್ಸಾಗುತ್ತೆ. ನೀಟಾಗಿ ನೋಡಿ ಪಾಯಿಂಟ್ ಬೇಸಸ್ ಮೇಲೆ ಏನು ಮಾಡಿರಿ ಬರೀರಿ. ಓಕೆನಾ? ಇಲ್ಲಿ ನೋಡಿ ಇದೇ ಥರ. ಮತ್ತು ಇದು ಒಂದು ಎಕ್ಸಾಂಪಲ್ಲು ಏನಂದರೆ ಈಕ್ವೇಷನ್ಸ್ ಬರಿಬೇಕಾದ್ರೆ ಮಕ್ಕಳೇ ಒಂದು ಸತಿ ಬಿಟ್ಟು ಇನ್ನೊಂದು ಸತಿ ಕರೆಕ್ಟಾಗಿ ಗಮನಿಸಿ. ಯಾಕಂದರೆ ಔಷಧದಲ್ಲಿ ಏನು ಮಾಡ್ಬಿಡ್ತಾರೆ, ಇಂಥವೆಲ್ಲ 2HCl ಅನ್ನೋದು ಇದನ್ನೆಲ್ಲ ಮರ್ತು ಬಿಡ್ತೀರ. ಇಂಥದ್ದನ್ನೆಲ್ಲ ಮರೆಯೋಕ್ಕೆ ಹೋಗ್ಬಿಡಿ, ನೀಟಾಗಿ ಬರೀರಿ. ಮತ್ತು ಕೆಳಗಡೆ ಏನು ಮಾಡಿ ಅಂದರೆ ಏನು ತೊಗೊಂಡಿರ್ತೀರ ಅದನ್ನ ಬರಿಬೇಕು. ಇಲ್ಲಿ ಬರ್ತಿದ್ದಾರೆ ನೋಡಿರಿ, ಇವಾಗ ಹೈಡ್ರೋಜನ್, ಆಕ್ಸಿಜನ್, ಕೆಳಗಡೆ H2 ಅನ್ನೋಕ್ಕೆ ಏನಂತೀವಿ ನೀರು ಅಂತೀವಲ್ಲ, ಅದನ್ನೆಲ್ಲ ಏನು ಮಾಡಿ ಕರೆಕ್ಟಾಗಿ ಬರೀರಿ. ಅವಾಗೇನಾಗುತ್ತೆ ಓಕೆ ನೀಟಾಗಿ ಅವರು ಓದೋರು ಕೂಡ ಓಕೆ ಎಲ್ಲ ಹುಡುಗ ನೀಟಾಗಿ ಬರೆದಿದ್ದಾನೆ ಅಂತ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕಸ್ಮಾತ್ ಮೇಲೆ ನೀವು ಬರಬೇಕಾದ್ರೆ ಅವಸರದಲ್ಲಿ ಏನೋ ತಪ್ಪು ಬರೆದ್ರೂ ಕೂಡ ಕೆಳಗಡೆ ನೋಡ್ಬಿಟ್ಟು ಓಕೆ ಕರೆಕ್ಟಾಗಿ ಬರೆದಿದ್ದಾನೆ, ಅವಸರದಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತಾರೆ. ಅರ್ಥ ಆಯ್ತಲ್ವ ನಿಮಗೆ? ನೋಡೋಣ ನೆಕ್ಸ್ಟು. ಇಲ್ಲೂ ಅಷ್ಟೇ ಡಿಫ್ರೆನ್ಸ್ ಬರೋಕ್ಕೆ ಹೇಳಿದ್ದಾರೆ. ಮತ್ತು ಈ ಥರ ಯಾವುದಾದ್ರೂ ಒಂದು ಕಾರ್ಬನ್ದೇನೋ ಇದನ್ನು ಕೊಟ್ಬಿಟ್ಟು ಅದರದ್ದು ಏನದು ಚಿತ್ರಣ ರಚನೆ ಮಾಡಿ ಅಂತ ಹೇಳಿರ್ತಾರೆ. ಅವಾಗ ಏನು ಮಾಡಿ ನೀಟಾಗಿ ಓದಿ ಏನು ಕೇಳಿರ್ತಾರೆ ಅಂತಂದು ಓದಿ ಕರೆಕ್ಟಾಗಿ ಏನು ಮಾಡಿರಿ ಬರೀರಿ. ಆಯಿತಾ? C4H10 ಅಂತ ಕೇಳಿದಾರಲ್ವಾ, ಇದು C4H10 ಎಷ್ಟು ನೀಟಾಗಿ ನೋಡಿ, C4 ಕಾಣಿಸ್ತಾ ಇದೆ, H ಎಷ್ಟು ನೀಟಾಗಿ 10 ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ನೀಟಾಗಿ ಏನು ಮಾಡಿರಿ ಬರೀರಿ. ಅವಾಗ ಏನಾಗುತ್ತೆ ಓಕೆ ಕರೆಕ್ಟಾಗಿ ಬರೆದಿದ್ದಾನೆ ಅಂತ ಅನಿಸುತ್ತೆ. ಇಲ್ಲೂ ಕೂಡ ಅಷ್ಟೇ. ಇನ್ನೊಂದು ಅಕಸ್ಮಾತ್ ನೀವೇನಾದರೂ ತಪ್ಪಾಗಿರುತ್ತೆ, ಕೆಲವೊಂದು ಕಡೆ ಎಲ್ಲಾದರೂ ತಪ್ಪು ಮಾಡಿ ಬರೆದಿರ್ತೀರ ಅಕಸ್ಮಾತಾಗಿ, ಅವಾಗೇನು ಮಾಡಿ ಇನ್ನೊಂದು ಕಡೆ ನೀಟಾಗಿ ಬರೀರಿ. ನಿಮ್ಗೆ ಹಂಗೆ ಅನಿಸಿತ್ತು ಅಂದರೆ. ಆದರೆ ಅದು ಬರೆದಿರೋನ್ನ ಫುಲ್ ಕಾಟ್ ಹಾಕಿ ಗಜಿಬಿಜಿ ಮಾಡೋಕ್ಕೆ ಹೋಗ್ಬಿಡಿ. ಪೇಪರ್ ನೀಟಾಗಿ ಅಕಸ್ಮಾತ್ ಇದು ಯಾವುದೋ ತಪ್ಪಾಗಿರುತ್ತೆ ಅಂತ ತೊಗೊಂಡು ಅಲ್ಲಿ ಜಸ್ಟ್ ಏನು ಮಾಡಿಬಿಡಿ ಅಂದರೆ ಈ ಥರ ರಾಂಗ್ ಅಂತ ಬರೀರಿ. ಪೇಪರ್ ಮೇಲೆ ರಾಂಗ್ ಅಂತ ಬರೆದು ಹಿಂಗೆ ಮಾಡಿರಿ. ಜಸ್ಟ್ ಅವ್ರು ಇವ್ಯಾಲ್ಯೂಯೇಷನ್ ಮಾಡ್ಬೇಕಾರೆ ನೋಡ್ತಾರೆ, ಓಕೆ ಫೈನಪ್ಪ ನೋಡಿದ್ದೀನಿ ಅಂತ ಕರೆಕ್ಷನ್ ಮಾಡ್ತಾರೆ. ಬರೀ ಔಟ್ ಆಫ್ ಔಟ್ ಅಂತಲೇ ಹೇಳ್ತಾ ಇಲ್ಲ ಮಕ್ಕಳೇ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್. ನೀವು ಇವಾಗ ಕೆಲವೊಂದು ಸತಿ ಏನಂತ ಕರೆಕ್ಟಾಗಿ ಬರೆದಿರ್ತೀರ, ಆದರೆ ನೀವೇನು ಗೊತ್ತರ ತಪ್ಪು ಬರ್ದಿದ್ದೀನಿ ಅಂದ್ಕೊಂಡು ರಾಂಗ್ ಅಂತ ಹಾಕಿ ಬಂದಿರ್ತೀರ. ನಿಮಗೇನೋ ಪಾಸಿಂಗ್ ಮಾರ್ಕ್ ಬರೋಕ್ಕೆ ಚಾನ್ಸ್ ಇಲ್ಲ ಅಂತಂದಾಗ ಆ ಥರ ಆನ್ಸರ್ ಕರೆಕ್ಟಾಗಿತ್ತಾನೋ ಓಕೆ ಹುಡುಗ ಬೈ ಮಿಸ್ಸಾಗಿ ಏನೋ ಬರೆದಿರಬೇಕು, ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಆಗುತ್ತೆ ಅಂತ ಹೇಳ್ತಿಲ್ಲ, ಆ ಥರ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು. ಆ ಥರ ಫುಲ್ ಕಾಟ್ ಕೀಟೆಲ್ಲ ಹಾಕಕ್ಕೆ ಹೋಗ್ಬಿಡಿ, ನೀಟಾಗಿ ಅಲ್ಲಿ ಸೈಡಲ್ಲೆಲ್ಲಾದರೂ ರಾಂಗ್ ಅಂತ ಬರೀರಿ.
ಓಕೆ ಅಲ್ಲ. ಅದೇ ರೀತಿ ನೋಡಿ, ಇಲ್ಲಿ ಮುಗಿತು, ನೆಕ್ಸ್ಟ್ ಜೀವ ವಿಜ್ಞಾನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೂಡ ಎಷ್ಟು ನೀಟಾಗಿ ಬರೆದಿದ್ದಾರೆ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ರು ಕೂಡ ಅದು ತಪ್ಪು ಅನ್ನೋದು ಗೊತ್ತಾಗಬಾರ್ದು, ಅಷ್ಟು ನೀಟಾಗಿ ಏನು ಮಾಡಬೇಕು, ಬರಿಬೇಕು. ನೀವು ರಿಪೀಟ್ ಮಾಡಿದರೆ ಅವರೇ ಬರೀತೀರಿ, ಇವ್ಯಾಲ್ಯೂಯೇಟರ್ ಏನಂತೇಳಿ ಬರೆದಿದ್ದಾರೆ ನೋಡಿ, ರಿಪೀಟೆಡ್ ಅಂತ ಬರೀತಾರೆ. ಆ ಥರ ತಲೆಯಲ್ಲಿ ಏನು ಇಟ್ಕೊಳ್ಳೋಕೋಬಿಡಿ. ನೀಟಾಗಿ ಏನು ಮಾಡಿ, ನಿಮಗೇನು ಗೊತ್ತೋ ಅದನ್ನು ಕರೆಕ್ಟಾಗಿ ಪೇಪರಲ್ಲಿ ಬರೀರಿ. ಓಕೆನಾ? ಇಲ್ಲೂ ಅಷ್ಟೇ, ಜೀವ ವಿಜ್ಞಾನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಮಕ್ಕಳು ಡಯಾಗ್ರಾಮ್ ಕೇಳ್ತಾರೆ, ತುಂಬಾ ಕೇಳ್ತಾರೆ. ಅವಾಗ ಏನು ಮಾಡಿ, ಕರೆಕ್ಟಾಗಿ ಡಯಾಗ್ರಾಮ್ನ ಬಿಡಿಸಿ, ಅದಾದಮೇಲೆ ಗುರ್ತಿಸೋದನ್ನು ಮರಿಬೇಡಿ. ಸುಮಾರು ಜನ ಏನು ಮಾಡಿಬಿಡ್ತಾರೆ, ಅವಸರದಲ್ಲಿ ಎಲ್ಲ ನೀಟಾಗಿ ಬಿಡಿಸಿರ್ತೀರ, ಫುಲ್ ಆ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟು ನೀಟಾಗಿರುತ್ತೆ ಎಲ್ಲ ಗೊತ್ತಿಲ್ಲ, ಅಷ್ಟು ನೀಟಾಗೆಲ್ಲ ಇಳಿಸ್ತೀರ. ಗುರ್ತಿಸ್ಬೇಕಾದ್ರೆ ಅವಸರ ಮಾಡಿ ಎಲ್ಲೋ ಏನೇನೋ ಗುರ್ತಿಸಿ, ಇಲ್ಲ ಗುರ್ತಿಸ್ದೇ ಬಂದುಬಿಟ್ರೆ ಎಷ್ಟೇ ನೀಟಾಗಿ ನೀವು ಡಯಾಗ್ರಾಮ್ ಹಾಕಿದ್ರು ಡಯಾಗ್ರಾಮಿಗೆ ಮಾರ್ಕ್ಸ್ ಇರಲ್ಲ. ನೀವೇನು ಗುರ್ತಿಸ್ತಿರಲ್ಲ ಅದಕ್ಕೆ ಮಾತ್ರ ಮಾರ್ಕ್ಸ್. ನೀವು ಸುಮ್ಮನೆ ಇವಾಗ ಬ್ರೇನ್ ಏನೋ ಕೇಳಿರ್ತಾರೆ, ಹಾರ್ಟ್ ಕೇಳಿರ್ತಾರೆ, ಹೃದಯ ನೀಟಾಗಿ ಇಳಿಸ್ತೀರ. ನೀವು ಇಳಿಸ್ಬಿಟ್ಟು ಪಾರ್ಟ್ಸ್ ಏನು ಬರೀದೇ ಇದ್ದರೆ ಸುಮ್ಮನೆ ಅದೇನೋ ಒಂದು ಚಿತ್ರ ಥರ ಹಾಕಿ ಬಂದರೆ ಮಾರ್ಕ್ಸೇ ಕೊಡೋಲ್ಲ ಕೆಲವೊಬ್ರು. ಅದಕ್ಕೆ ಹೇಳೋದು, ನೀಟಾಗಿ ಬರೆದ್ಮೇಲೆ ಯಾವುದೆಲ್ಲಿ ಬರುತ್ತೆ ಏನು ಅಂತ ನೀಟಾಗಿ ಬರೀರಿ. ಇವಾಗ ನೋಡಿ, ಇದೇನೋ ಕೇಳಿದಾಗ ಎಷ್ಟು ನೀಟಾಗಿ ಅವ್ರು ಬರೆದಿದ್ದಾರೆ ನೋಡಿ, ಡಯಾಗ್ರಾಮ್ನ ಹಾಕಿ ನೀಟಾಗಿ ಅದನ್ನೇನು ಮಾಡಿದ್ದಾರೆ, ಚಿಹ್ನೆನೇ ಬರೆದಿದ್ದಾರೆ. ಇನ್ನೊಂದೇನೆಂದರೆ, ವಿಜ್ಞಾನದಲ್ಲಿ ನೀವು ಯಾವುದಾದ್ರೂ ಒಂದು ಡಯಾಗ್ರಾಮ್ ಹಾಕ್ತಾ ಇರ್ತೀರ ಅಂದರೆ ಇದೇನು ಚಿಹ್ನೆ ಇರುತ್ತಲ್ಲ, ಈಗ ಅಂದರೆ ಈ ಥರ ಚಿಹ್ನೆ ಬರೀತಾರೆ, ಈ ಚಿಹ್ನೆ ಹೊರಗಡೆ ಬರಲಿ, ಅಂದರೆ ನೀವು ಯಾವ ಕಡೆ ಬರೀತಿರಲ್ಲ ಅದು ಆ ಕಡೆ ಬರಲಿ. ಈ ಪಾಯಿಂಟ್ ಏನಿರುತ್ತೆ ಅದು ಮಾತ್ರ ನೀವೇನನ್ನ ತೋರಿಸ್ಬೇಕಂತ ಅದನ್ನು ಬರೀರಿ. ಯಾಕಂದರೆ ನೀವು ಅಕಸ್ಮಾತ್ ಹಿಂಗೆ ಬರೆದ್ರಿ ಅಂತ ಇಟ್ಕೊಳ್ಳೋಣ, ಇದರಲ್ಲಿ ಯಾವುದಂತ ಅನ್ಕೋಬೇಕು ಅವರು, ಹೌದಲ್ವಾ? ಅದಕ್ಕೆ ಏನು ಮಾಡಿ ಅಂದರೆ ಈ ಥರ ಗುರ್ತಿಸಿ. ಈ ಥರ ಗುರ್ತಿಸಿದಾಗ ಏನಾಗುತ್ತೆ, ಓಕೆ ಈ ಪಾಯಿಂಟ್ ಇಲ್ಲಿದೆ ಅಪ್ಪ, ಈ ಕಡೆ ಗುರ್ತಿಸಿದ್ದಾರೆ, ಇದು ಅಂದರೆ ಈ ಅಂಶಕ್ಕೆ ಇದನ್ನಂತ ಕರೆದಿದ್ದಾರೆ ಇವರು ಇಲ್ಲ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಈ ಥರ ಬಿಡಿಸಿ ನೀವು ಬರೆಯೋದು ಕೂಡ ತುಂಬಾ ನೀಟಾಗಿ ಬರೀಬೇಕು. ಯಾಕಂದರೆ ಅಲ್ಲಿ ಆ ಕಡೆ ಗಜಿಬಿಜಿ ಮಾಡಿದ್ರೆ ಅಯ್ಯೋ ಏನೋ ಎಲ್ಲೋ ಹಾಕ್ಬಿಟ್ಟಿದ್ದಾನೆ ಗೊತ್ತಿಲ್ಲ, ಇವ್ನು ಸುಮ್ಮನೆ ಹಿಂಗೆ ತೊಗೊಂಬಂದು ಒಂದು ಲೈನ್ ಹೊಡೆದ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಮತ್ತೇನಾದರೂ ಹೊಸದೇನಾದರೂ ಹೇಳೋದಿದ್ದೇನೆ ನಿಮಗೆ? ಏನಿಲ್ಲ ನೋಡಿ, ನಾನು ಹೇಳಿಲ್ವ, ಮೆದುಳನ್ನು ಕೂಡ ನೋಡಿ ಎಷ್ಟು ನೀಟಾಗಿ ಬಿಡಿಸ್ಬಿಟ್ಟು ಏನು ಮಾಡಿದ್ದಾರೆ, ಯಾವುದು ಎಲ್ಲಿ ಅಂತ ಈ ಕಡೆನೇ ಆರೋ ಮಾರ್ಕ್ ಬರೀರಿ ಅಂತ ಹೇಳಿದೆ ನಾನು. ಈ ಥರನೇ ಬರೀರಿ ಆರೋ ಮಾರ್ಕ್. ಅರ್ಥ ಆಯ್ತಲ್ವ? ಈ ಥರ ಬರೆದ್ರಿ ಅಂದರೆ, ಈಗ ಎಕ್ಸಾಂಪಲ್ ಈ ಕಡೆ ಬರೆದಿರ್ತೀರ, ಇದರಲ್ಲಿ ಯಾವ್ದು ಅನ್ಕೋಬೇಕು, ಇದು ಅನ್ಕೋಬೇಕಾ, ನಾವು ಯಾವುದಂತ ತಿಳ್ಕೊಬೇಕು ಹೇಳಿ. ಅದಕ್ಕೆ ಹೇಳೋದು, ಏನು ಮಾಡಿ ಈ ಥರ ರೇಖೆನ ಬರ್ರಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಪಾಯಿಂಟ್ಸ್ ಎಷ್ಟು ನೀಟಾಗಿ 3 ಮಾರ್ಕ್ಸಿಗೆ ಎಷ್ಟು ಬರ್ತಾರೆ, 1 2 3 4 5. ಅಕಸ್ಮಾತ್ ಪಾಯಿಂಟ್ ದೊಡ್ಡದಾಗಿದ್ದರೆ ಅವರೇ ಕೊಡ್ತಾರೆ, ಅಕಸ್ಮಾತ್ ಚಿಕ್ಕದಾಗಿದ್ದರೆ ಇನ್ನೊಂದು ಪಾಯಿಂಟ್ ಇತ್ತು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಬರೀರಿ ಅದನ್ನು. ಓಕೆ, 1 ಮಾರ್ಕ್ಸ್ ಏನಾಗುತ್ತೆ ನೀಟಾಗಿ. ಓಕೆ, ಹುಡುಗಂಗೆ 1 ಪಾಯಿಂಟ್ ಅಕಸ್ಮಾತ್ ನೀವು ಬರೆದಿರೋದ್ರಲ್ಲಿ, ಈಗ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಅವಸರದಲ್ಲಿ ಬರೀತಿರ್ತೀರ, ಬರೆಯೋದೇ ನೀವು ಒಂದು 4 ಪಾಯಿಂಟ್ ಕರೆಕ್ಟಾಗಿ ಬರೆದು ಬಂದಿರ್ತೀರ ಅಂತ ಇಟ್ಕೊಳ್ಳೋಣ. 2 ಮಾರ್ಕ್ಸಿಗೆ 4 ಪಾಯಿಂಟ್ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ, ಕರೆಕ್ಟಾಗಿ ಬರೆದು ಬಂದಿರ್ತೀರ. ಅಕಸ್ಮಾತ್ ಬೈ ಮಿಸ್ಸಾಗಿ ಆ 4ರಲ್ಲಿ 1 ತಪ್ಪಾಗಿ ಹೋಯಿತು ಅಂದರೆ 3 ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, 1 ಅಥವಾ 1.5 ಮಾರ್ಕ್ಸ್ ಕೊಟ್ಬಿಡ್ತಾರೆ, ಹೋಯ್ತು ಸುಮ್ಮನೆ ಮಾರ್ಕ್ಸ್. ಹೌದಲ್ವಾ? ಅದಕ್ಕೆ ಏನು ಮಾಡಿ, ಆದಷ್ಟು ಒಂದು 5 ಹಿಂಗೆ ಬರೆದ್ರೆ 1 ತಪ್ಪಾದರೂ ಪರವಾಗಿಲ್ಲ, ಇನ್ನೊಂದಲ್ಲಿ ಏನಿರುತ್ತೆ ಕರೆಕ್ಟಾಗಿರುತ್ತೆ. ಓಕೆ, 1 ತಪ್ಪಾಗಿದೆ ಪರವಾಗಿಲ್ಲಪ್ಪ, 4 ಪಾಯಿಂಟ್ಸ್ ಇದೆ ಅಂತ 2 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಹೇಳೋದು, ಏನಾದರೂ ಜಾಸ್ತಿ ಇತ್ತು ಅಂದರೆ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. 5 4ಕ್ಕಿಂತ ಜಾಸ್ತಿನೇ ಬರೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಲ್ವಾ? ಇದು ಕೂಡ ಅಷ್ಟೇ, ಎಷ್ಟು ನೀಟಾಗಿ ಹಾಕಿದ್ದಾರೆ. ಇಲ್ಲಿ ಯಾವುದು ಹಸಿರು ಹಳದಿ ಅಂತ 2 ಸಪ್ರೇಟಾಗಿ ತೊಗೊಂಡು ಲಾಸ್ಟಿಗೆ ಏನದು ತಳಿಗಳು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಏನು ಫಸ್ಟಿಗೆ ಏನು ತೊಗೊಂಡಿದ್ದಾರೆ, ಆಮೇಲೆ ಯಾವುದನ್ನು ಯಾವ್ದು ತೊಗೊಂಡಾಗ ಏನು ಕ್ರೋಮೋಸೋಮ್ ಬಂದಿದೆ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಎಷ್ಟು ನೀಟಾಗಿ ಏನು ಮಾಡಿದ್ದಾರೆ ಅಂದರೆ ಬರೆದಿದ್ದಾರೆ. ಇಷ್ಟು ನೀಟಾಗಿ ಬರೆದಾಗ ಏನಾಗುತ್ತೆ, ಓಕೆ ಕರೆಕ್ಟಾಗಿ ಗೊತ್ತಿದೆ ಅನಿಸುತ್ತೆ. ಮತ್ತು ನೋಡೋಕ್ಕೆ ತಕ್ಷಣವೂ ಫಸ್ಟ್ ಏನು ಮಾಡ್ತಾರೆ, ಓಕೆ ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಕರೆಕ್ಟಾಗಿದೆ, ಓಕೆ ಕರೆಕ್ಟಾಗಿದೆಪ್ಪ 4 ಮಾರ್ಕ್ಸ್ ಹಿಂಗಂತ ಕೊಟ್ಬಿಡ್ತಾರೆ. ಅದಕ್ಕೆ ಹೇಳೋದು, ಜಾಸ್ತಿ ಗಜಿಬಿಜಿ ಮಾಡಿಲ್ಲ ಅಂದರೆ ಆರಾಮ ಪಾಯಿಂಟ್ಸ್ನ ತೊಗೋಬೋದು. ಅರ್ಥ ಆಯ್ತಲ್ವಾ? ಹಾಗಾದರೆ ನಿಮಗಿಷ್ಟು ಬೇಸಿಕ್ ಗೊತ್ತಿರುತ್ತೆ ಮಕ್ಕಳೇ. ನೀವು ಎಲ್ಲ ಓದಿ ನೀಟಾಗಿ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಬರೋಲ್ಲ. ಆ ಒಂದು ದೃಷ್ಟಿಯಿಂದ ಹೇಳ್ತಾ ಇರೋದು. ನೀಟಾಗಿ ಬರೀರಿ, ಅವಾಗ ಓಕೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಏನು ಮಾಡ್ಬೋದು, ಇವ್ಯಾಲ್ಯೂಯೇಟ್ರ್ ಕೂಡ ಚೆಕ್ ಮಾಡ್ತಾರೆ, ನಿಮಗೂ ಕೂಡ ಕಾನ್ಫಿಡೆಂಟ್ ಬರುತ್ತೆ, ಓಕೆ ನಾನು ನೀಟಾಗಿ ಬರೀತೆ. ನೀವೇನು ಮಾಡಿ ಅಂದರೆ ಈ ಪೇಪರ್ನ ನೋಡಿಬಿಟ್ಟು ಸಡನ್ನಾಗಿ ಬೋರ್ಡ್ ಎಕ್ಸಾಮಲ್ಲಿ ಹೋಗ್ಬಿಟ್ಟು ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಸ್ಕೂಲಲ್ಲೆಲ್ಲ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಇರ್ತಾರೆ, ಆ ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಏನು ಮಾಡಬೇಕು ಅಂದರೆ ಇದೇ ಥರನೇ ಪ್ರೆಸೆಂಟ್ ಮಾಡಬೇಕು. ನೀವು ನಿಮ್ಮ ಟೀಚರ್ಸ್ಗೂ ಅವಾಗ ಹೇಳ್ತಾರಲ್ಲ, ಓ ಎಷ್ಟು ನೀಟಾಗಿ ಬರಿತೀಯೋ ನೀನು, ಕರೆದ್ಬಿಟ್ಟೆಲ್ಲ ಮಾತಾಡ್ಸ್ತಿರ್ತಾರೆ ನಿಮ್ಮ ಟೀಚರ್ಸ್, ಹೇಳ್ತಾರೆ ಎಷ್ಟು ನೀಟಾಗಿ ಬರೆದಿದೆಯಾ ನೀನು, ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಪ್ರತಿ 2 ಮಾರ್ಕ್ಸಿಂದ ಆದಮೇಲೆ ಏನು ಮಾಡಿರಿ ಅಂದರೆ ಒಂದು ಲೈನ್ ಹಾಕಿ, ಅಲ್ಲಿಗೆ ಆ ಕ್ವಶನ್ ಮುಗೀತಾ ಅಂದರೆ ಆ ಉತ್ತರ ಮುಗೀತಾ, ಆ ಕ್ವಶನ್ದು ನೆಕ್ಸ್ಟ್ ಉತ್ತರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆವಾಗ ನಿಮ್ಮ ಟೀಚರ್ಸೇ ಇಂಪ್ರೆಸ್ ಆದರು ಅಂದರೆ ಹೊರಗಡೆದವ್ರು ನೀಟಾಗಿ ಇಂಪ್ರೆಸ್ ಆಗ್ತಾರೆ. ಹೌದಲ್ವಾ? ಅದನ್ನು ಕೂಡ ಫಾಲೋ ಮಾಡಿ. ಅದೇ ರೀತಿ ನಾವು ಕೂಡ ಟೆಸ್ಟ್ ಕಂಡಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಯೋಚನೆ ಅಂತಲ್ಲ, ಮಾಡೇ ಮಾಡ್ತೀವಿ ನಾವು. ಕ್ವಶನ್ ಪೇಪರ್ ಸೆಟ್ ಮಾಡಿ ಬಿಡ್ತೀವಿ ನಿಮಗೆ.
ಅದನ್ನೆಲ್ಲ ಏನು ಮಾಡಿ ಅಂದರೆ ಬಿಡಿಸಿ ನೀವು ಸಾಲ್ವ್ ಮಾಡಿ. ನಾವು ಅದಕ್ಕೆ ಏನು ಮಾಡ್ತೀವಿ, 1-2 ದಿನ ಬಿಟ್ಟು ಸೊಲ್ಯೂಷನ್ ಎಲ್ಲ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಅದೆಲ್ಲ ಏನಾಗುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳೇ, ಹಾಗಾದರೆ ಇಲ್ಲಿ ಮುಗಿಸೋಣ ನಾವು. ಓಕೆ, ಹಾಗಾದರೆ ಮತ್ತೆ ಸಿಗೋಣ. ಧನ್ಯವಾದ.